ಋತುಮಾನಕ್ಕೆ ತಕ್ಕಂತೆ ರೇಷ್ಮೆ ಹುಳುಗಳಿಗೆ ಬರುವ ರೋಗಗಳ ನಿರ್ವಹಣಾ ವಿಧಾನಗಳು. ಮ್ಯಾನೇಜ್ಮೆಂಟ್ ಆಫ್ ಸಿಲ್ಕ್ವರ್ಮ್ ಡಿಸೀಸಸ್ ವಿತ್ ರೆಫರೆನ್ಸ್ ಟು ಸೀಸನ್ಸ್. ರೋಗಾಣುವಿನಿಂದ ಜೀವಿಗಳಲ್ಲಿ ಉಂಟಾಗುವ ಅಸ್ವಾಭಾವಿಕ ಏರುಪೇರಿನ ಲಕ್ಷಣಗಳನ್ನು ರೋಗ ಎಂದು ಕರೆಯಬಹುದು. ಪ್ರತಿಯೊಂದು ರೋಗಗಳಿಗೂ ನಿರ್ದಿಷ್ಟ ಪ್ರತ್ಯೇಕ ರೋಗಾಣು ಮತ್ತು ಲಕ್ಷಣಗಳಿರುತ್ತವೆ. ಇತರೆ ಜೀವಿಗಳಿಗಿರುವಂತೆ ರೇಷ್ಮೆ ಹುಳುಗಳಿಗೂ ಅನೇಕ ಬಗೆಯ ರೋಗಗಳಿವೆ. ಪ್ರೋಟೋಜೋವಾ, ಶಿಲೀಂಧ್ರ, ಬ್ಯಾಕ್ಟೀರಿಯಾ ಅಥವಾ ವೈರಸ್ನಂತಹ ರೋಗಾಣುಗಳಿಂದ ವಿವಿಧ ಬಗೆಯ ರೋಗಗಳು ಉಂಟಾಗುತ್ತವೆ. ಹುಳುವಿನ ಆರೋಗ್ಯ, ರೋಗ ನಿರೋಧಕ ಶಕ್ತಿ, ಪೌಷ್ಟಿಕಾಂಶಯುಕ್ತ ಆಹಾರ, ರೋಗಾಣು ಮುಕ್ತ ವಾತಾವರಣ, ರೋಗಾಣು ವೃದ್ಧಿಗೆ ಪ್ರೇರಕ ವಾತಾವರಣ ರೋಗ ಉಂಟು ಮಾಡಲು ಕಾರಣವಾಗುವ ಮುಖ್ಯ ಅಂಶಗಳು. ಈ ರೋಗಗಳು ಉಂಟಾದ ನಂತರ ಗುಣಪಡಿಸುವುದು ಸಾಧ್ಯವಿಲ್ಲದಿರುವುದರಿಂದ ಮುನ್ನೆಚ್ಚರಿಕಾ ಕ್ರಮಗಳು ಬಹುಮುಖ್ಯ ಕ್ರಮ. ರೇಷ್ಮೆ ಹುಳುಗಳಿಗೆ ಬರುವ ಈ ರೋಗಗಳಿಂದ ಗಣನೀಯ ನಷ್ಟ ಉಂಟಾಗುವುದರಿಂದ ಇವುಗಳ ನಿವಾರಣೆ ಅಥವಾ ನಿಯಂತ್ರಣದ ಬಗ್ಗೆ ಪ್ರಾಮುಖ್ಯತೆ ನೀಡುವುದು ಅಗತ್ಯ. ಗಂಟು ರೋಗ. ಗಂಟು ರೋಗ ಕಂಡುಬರುವ ಕಾಲ ಮತ್ತು ರೋಗಾಣು. ಸಾಮಾನ್ಯವಾಗಿ ಮಳೆ ಮತ್ತು ಚಳಿಗಾಲಗಳಲ್ಲಿ ಈ ರೋಗ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ. ನಾಸಿಮಾ ಬಾಂಬಿಸಿಸ್ ಎಂಬ ಪ್ರೋಟೋಜೋವಾ ವರ್ಗಕ್ಕೆ ಸೇರಿದ ಏಕಕೋಶ ಜೀವಿಯಿಂದ ಈ ರೋಗ ಬರುತ್ತದೆ. ಪ್ರಾರಂಭದಲ್ಲಿ ರೋಗಪೀಡಿತ ಹುಳುಗಳು ಆರೋಗ್ಯವಂತ ಹುಳುಗಳಂತೆ ಕಂಡುಬಂದರೂ ಸೂಕ್ಷ್ಮದರ್ಶಕದಲ್ಲಿ ಪರೀಕ್ಷೆ ಮಾಡಿದಾಗ ಅಂಡಾಕಾರದ ಸ್ಪೋರುಗಳು ಕಂಡುಬರುತ್ತವೆ. ರೋಗ ಲಕ್ಷಣ ಮತ್ತು ಪತ್ತೆ ಹಚ್ಚುವ ವಿಧಾನಗಳು. ರೋಗ ಉಲ್ಬಣಗೊಂಡಾಗ ಹುಳುಗಳು ಸೊಪ್ಪು ತಿನ್ನದೆ ಚಟುವಟಿಕೆ ಕಳೆದುಕೊಂಡು ಹುಳುಗಳ ಗಾತ್ರದಲ್ಲಿ ವ್ಯತ್ಯಾಸ ಕಂಡುಬರುತ್ತದೆ. ಹುಳುಗಳು ಕಂದು ಬಣ್ಣಕ್ಕೆ ತಿರುಗಿ ಸಾಯುತ್ತವೆ. ಕೆಲವೊಮ್ಮೆ ಸತ್ತ ಹುಳುಗಳು ಬ್ಯಾಕ್ಟೀರಿಯಾ ಸೋಂಕಿನ ಕಾರಣ ಕಪ್ಪು ಬಣ್ಣಕ್ಕೆ ತಿರುಗುತ್ತವೆ. ಗಂಟು ರೋಗ ಪೀಡಿತ ಹೆಣ್ಣು ಚಿಟ್ಟೆಯು ಮೊಟ್ಟೆ ಇಟ್ಟಲ್ಲಿ ಮೊಟ್ಟೆಗಳ ಸಂಖ್ಯೆ ಕಡಿಮೆಯಾಗಿ ಮೊಟ್ಟೆಗಳು ಗುಂಪಾಗಿ ಒಂದರ ಮೇಲೊಂದಿರುತ್ತವೆ. ಚಿಟ್ಟೆಯ ರೆಕ್ಕೆಗಳು ಅಪೂರ್ಣವಾಗಿ ಬೆಳೆದಿರುತ್ತವೆ. ಚಿಟ್ಟೆಯ ದೇಹದ ಮೇಲಿನ ತೊಪ್ಪಟ ಅಲ್ಲಲ್ಲಿ ಉದುರಿ ಕಲೆಗಳಾಗಿ ಕಾಣುತ್ತವೆ. ರೋಗಾಣುಗಳ ಇರುವಿಕೆಯನ್ನು ಗುರುತಿಸಲು ತಾಯಿ ಚಿಟ್ಟೆಯನ್ನು 0.6ರ 2 ಮಿಲಿಲೀಟರ್ ಪೊಟ್ಯಾಷಿಯಂ ಕಾರ್ಬೋನೇಟ್ ದ್ರಾವಕದಲ್ಲಿ ಅರೆದು ರಸವನ್ನು ಸೂಕ್ಷ್ಮದರ್ಶಕದಲ್ಲಿ ಪರೀಕ್ಷಿಸಬೇಕು. ಗಂಟು ರೋಗದ ರೋಗಾಣುಗಳು ಹೊಳೆಯುವ ಗುಣ ಹೊಂದಿರುವುದರಿಂದ ಸುಲಭವಾಗಿ ಗೋಚರಿಸುತ್ತವೆ. ಇದೇ ರೀತಿ ಹುಳು ಸಾಕಾಣಿಕೆ ಪರಿಸರದ ಧೂಳು, ಚಾಕಿಯಾಗದ ಅಥವಾ ಸತ್ತ ಅಥವಾ ಮೊಟ್ಟೆಗಳ ಪರೀಕ್ಷೆ, ಅಸಮಗಾತ್ರದ ಚಾಕಿ ಹುಳು ಮತ್ತು ಪ್ರೌಢ ಹುಳುಗಳನ್ನು ಮೇಲೆ ತಿಳಿಸಿದ ರೀತಿಯಲ್ಲಿ ಪರೀಕ್ಷೆ ಮಾಡಬೇಕು. ಇದಲ್ಲದೆ ಕಸ ಅಥವಾ ಹಿಕ್ಕೆಯನ್ನು ಸಹ ರೋಗಾಣುಗಳ ಪತ್ತೆಗಾಗಿ ಪರೀಕ್ಷಿಸಿ ರೋಗಾಣುಗಳಿದ್ದಲ್ಲಿ ಬೆಳೆಯನ್ನು ನಾಶಪಡಿಸಿ ಸೋಂಕು ನಿವಾರಣೆ ಮಾಡಬೇಕು. ಸೋಂಕು ಹರಡುವಿಕೆ ಮತ್ತು ಅದರ ನಿರ್ವಹಣೆ. ಈ ರೋಗ ತಾಯಿ ಚಿಟ್ಟೆಯಿಂದ ಭ್ರೂಣದ ಮುಖಾಂತರ ಹರಡುವುದು ಒಂದು ವಿಧವಾದರೆ ಹಿಪ್ಪು ನೇರಳೆ ಎಲೆಗಳ ಮುಖಾಂತರ ಸೋಂಕಿನಿಂದ ಬರುವುದು ಮತ್ತೊಂದು ವಿಧ. ಗಂಟು ರೋಗ ಪೀಡಿತ ರೇಷ್ಮೆ ಹುಳುಗಳು ಹೊರಹಾಕುವ ಹಿಕ್ಕೆ ಮತ್ತು ಕರುಳು ರಸದಲ್ಲಿ ರೋಗಾಣುಗಳು ಇರುತ್ತವೆ. ಇದರಿಂದ ಹುಳು ಸಾಕಾಣಿಕೆ ವಾತಾವರಣ, ಉಪಕರಣಗಳು ಮತ್ತು ಹಿಪ್ಪು ನೇರಳೆ ಸೊಪ್ಪಿಗೆ ಸೋಂಕು ತಗುಲಿ ರೋಗ ಹರಡುವಿಕೆಗೆ ಕಾರಣವಾಗುತ್ತದೆ. ಬಿತ್ತನೆ ಕೋಠಿ, ಸಾಮಗ್ರಿ, ಹುಳು ಸಾಕಾಣಿಕೆ ಮನೆ, ಸಲಕರಣೆಗಳು ಮತ್ತು ಪರಿಸರ ಇವುಗಳನ್ನು ಸೋಂಕು ಮುಕ್ತ ಮಾಡುವುದರಿಂದ ಈ ರೋಗ ಹರಡುವುದನ್ನು ತಡೆಗಟ್ಟಬಹುದು. ರೋಗ ಪೀಡಿತ ಹುಳು ಅಥವಾ ಗೂಡು ಅಥವಾ ಮೊಟ್ಟೆಗಳನ್ನು ಸುಟ್ಟು ನಾಶಪಡಿಸಬೇಕು ಅಥವಾ ಹೂಳಬೇಕು. ಹುಳು ಸಾಕಾಣಿಕೆ ಅವಧಿಯಲ್ಲಿ ಅಸಮಗಾತ್ರದ ಹುಳುಗಳು ಅಥವಾ ಹುಳು ಹಿಕ್ಕೆಯನ್ನು ಕಾಲಕಾಲಕ್ಕೆ ನಿಗದಿತ ವಿಧಾನದಲ್ಲಿ ಪರೀಕ್ಷಿಸಿ ರೋಗಾಣು ಕಂಡುಬಂದಲ್ಲಿ ಬೆಳೆಯನ್ನು ಸಂಪೂರ್ಣವಾಗಿ ನಾಶಪಡಿಸಿ ಸೋಂಕು ನಿವಾರಣೆ ಮಾಡಬೇಕು. ಹುಳು ಸಾಕಣೆಗೆ ಮುಂಚೆ ಹಾಗೂ ನಂತರ ಹುಳು ಸಾಕುವ ಮನೆ ಸಲಕರಣೆಗಳು ಇತ್ಯಾದಿಗಳನ್ನು ಪರಿಪೂರ್ಣ ಸೋಂಕು ನಿವಾರಣೆಗೆ ಒಳಪಡಿಸಬೇಕು. ಹುಳು ಸಾಕುವ ಹಂತಗಳಲ್ಲಿ
ಹಾಸಿಗೆ ಸೋಂಕು ನಿವಾರಕಗಳನ್ನು ಉಪಯೋಗಿಸಬೇಕು. ರೋಗಪೀಡಿತ ಹುಳುಗಳನ್ನು ಆಗಾಗ ಆರಿಸಿ ಸೋಂಕು ನಿವಾರಕಗಳಲ್ಲಿ ಶೇಖರಿಸಿ ನಂತರ ಸುಡಬೇಕು ಅಥವಾ ಹೂಳಬೇಕು. ಹಾಲು ತೊಂಡೆ ರೋಗ. ರೋಗ ಕಂಡುಬರುವ ಕಾಲ. ಈ ರೋಗ ವರ್ಷದ ಎಲ್ಲ ಕಾಲದಲ್ಲೂ ಕಂಡುಬಂದರೂ ಬೇಸಿಗೆ ಮತ್ತು ಮಳೆಗಾಲಗಳಲ್ಲಿ ಹೆಚ್ಚಾಗಿರುತ್ತದೆ. ವಾತಾವರಣದ ಹಠಾತ್ ವೈಪರೀತ್ಯ ಈ ರೋಗಕ್ಕೆ ಕಾರಣವಾಗುತ್ತದೆ. ರೋಗಾಣುವಿನ ವಿವರ ಮತ್ತು ರೋಗದ ಚಿಹ್ನೆಗಳು. ನ್ಯೂಕ್ಲಿಯರ್ ಪಾಲಿಹೆಡ್ರೋಸಿಸ್ ವೈರಸ್ನಿಂದ ಈ ರೋಗ ಬರುತ್ತದೆ. ಪ್ರಾರಂಭದಲ್ಲಿ ರೋಗದ ಯಾವುದೇ ಲಕ್ಷಣಗಳು ಕಂಡುಬರದಿದ್ದರೂ ರೋಗ ಉಲ್ಬಣಿಸಿದಾಗ ಹುಳುವಿನ ಜೀರ್ಣಶಕ್ತಿ ಕಡಿಮೆಯಾಗಿ ಹುಳುವಿನ ಮೈ ಮೇಲಿನ ಉಂಗುರ ವಲಯ ಭಾಗ ಊದಿಕೊಳ್ಳುತ್ತದೆ. ಹುಳುವಿನ ಚರ್ಮವು ಜ್ವರಕ್ಕೆ ಮೊದಲು ಹೊಳೆಯುತ್ತಿದ್ದು ಜ್ವರಕ್ಕೆ ಹೋಗುವಲ್ಲಿ ವಿಫಲವಾಗುತ್ತವೆ. ಚರ್ಮವು ಸುಲಭವಾಗಿ ಒಡೆದು ಹುಳುಗಳ ಶರೀರದಿಂದ ದಟ್ಟ ಬಿಳಿ ರಸ ಹೊರಬರುತ್ತದೆ. ಇದರಲ್ಲಿ ಲಕ್ಷಾಂತರ ಪಾಲಿಹೆಡ್ರಾ ವೈರಸ್ಗಳು ಇರುತ್ತವೆ. ಹುಳು ಸಾಕಾಣಿಕೆ ಮನೆ ಮತ್ತು ಸಲಕರಣೆಗಳ ಸಂಪೂರ್ಣ ಸೋಂಕು ನಿವಾರಣೆಯಿಂದ ರೋಗಕ್ಕೆ ಮೂಲ ಕಾರಣವಾದ ವೈರಸ್ಗಳನ್ನು ನಾಶಪಡಿಸಬೇಕು. ರೋಗದ ತೀವ್ರತೆ ಹೆಚ್ಚಾಗಿದ್ದಲ್ಲಿ 0.3% ಸುಣ್ಣದ ತಿಳಿ ನೀರನ್ನು ಹುಳು ಸಾಕುವ ಮನೆ ಮತ್ತು ಸಲಕರಣೆಗಳಿಗೆ ಸಿಂಪರಣೆ ಮಾಡುವುದನ್ನು ಶಿಫಾರಸು ಮಾಡಲಾಗಿದೆ. ಹುಳು ಸಾಕಾಣಿಕೆಯಲ್ಲಿ ಮುಂಜಾಗ್ರತೆ ಕ್ರಮವಾಗಿ ಶಿಫಾರಿತ ಹಾಸಿಗೆ ಸೋಂಕು ನಿವಾರಕಗಳನ್ನು ತಿಳಿಸಿದ ಕ್ರಮದಲ್ಲಿ ಬಳಸಬೇಕು. ರೋಗದ ತೀವ್ರತೆ ಹೆಚ್ಚಾಗಿದ್ದಲ್ಲಿ ಸುಟ್ಟ ಸುಣ್ಣದ ಪುಡಿಯನ್ನು ಹುಳು ಹಾಸಿಗೆಯಲ್ಲಿ ಧೂಳೀಕರಿಸಿ ಸೋಂಕು ನಿವಾರಿಸಬಹುದು. ರೋಗಪೀಡಿತ ಹುಳುಗಳನ್ನು ಗುರುತಿಸಿ ಆಯ್ದು ನಾಶಪಡಿಸಬೇಕು. ಹುಳು ಸಾಕಾಣಿಕೆ ಮನೆಯ ಉಷ್ಣಾಂಶ ಮತ್ತು ಶೈತ್ಯಾಂಶದಲ್ಲಿ ವೈಪರೀತ್ಯ ಬರದಂತೆ ನಿಯಂತ್ರಿಸಬೇಕು. ಉತ್ತಮ ಗುಣಮಟ್ಟದ ಸೊಪ್ಪು, ಅಗತ್ಯ ಸ್ಥಳಾವಕಾಶ ಹಾಗೂ ಗಾಳಿ ಸಂಚಾರವನ್ನು ವಿಶೇಷವಾಗಿ 4 ಮತ್ತು 5ನೇ ಹಂತದ ಹುಳುಗಳಿಗೆ ಒದಗಿಸಬೇಕು. ರೋಗದ ನಿವಾರಣೆ. ಹುಳು ಸಾಕಣೆಗೆ ಮುಂಚೆ ಹಾಗೂ ನಂತರ ಹುಳು ಸಾಕುವ ಮನೆ, ಸಲಕರಣೆಗಳು ಇತ್ಯಾದಿಗಳನ್ನು ಪರಿಪೂರ್ಣ ಸೋಂಕು ನಿವಾರಣೆಗೆ ಒಳಪಡಿಸಬೇಕು. ಹುಳು ಸಾಕುವ ಹಂತಗಳಲ್ಲಿ ಹಾಸಿಗೆ ಸೋಂಕು ನಿವಾರಕಗಳನ್ನು ಉಪಯೋಗಿಸಬೇಕು. ರೋಗಪೀಡಿತ ಹುಳುಗಳನ್ನು ಆಗಾಗ ಆರಿಸಿ ಸೋಂಕು ನಿವಾರಕಗಳಲ್ಲಿ ಶೇಖರಿಸಿ ನಂತರ ಸುಡಬೇಕು ಅಥವಾ ಹೂಳಬೇಕು. ಸಪ್ಪೆ ರೋಗ. ರೋಗ ಕಂಡುಬರುವ ಕಾಲ. ಈ ರೋಗ ವರ್ಷ ಪೂರ್ತಿ ಕಂಡುಬಂದರೂ ಮಳೆಗಾಲ ಮತ್ತು ಬೇಸಿಗೆ ಕಾಲಗಳಲ್ಲಿ ಹೆಚ್ಚಾಗಿರುತ್ತದೆ. ರೋಗಾಣುವಿನ ವಿವರ ಮತ್ತು ರೋಗದ ಚಿಹ್ನೆಗಳು. ಸೈಟೋಪ್ಲಾಸ್ಮಿಕ್ ಪಾಲಿಹೆಡ್ರೋಸಿಸ್ ವೈರಸ್, ಕೆಂಚು ವೈರಸ್ಗಳಿಂದ ಹಾಗೂ ಹಲವಾರು ಬ್ಯಾಕ್ಟೀರಿಯಾಗಳಿಂದ ಈ ರೋಗ ಬರುತ್ತದೆ. ಸಪ್ಪೆ ರೋಗದಲ್ಲಿ ಹಲವಾರು ವಿಧಗಳಿವೆ. ಅವುಗಳನ್ನು ಬಿಳಿ ಸಪ್ಪೆ, ಕೆಂಚು, ಸರಪಿಕ್ಕೆ, ತಲೆಕೆಂಚು ಎಂದು ಕರೆಯುತ್ತಾರೆ. ರೋಗಬಾಧಿತ ಹುಳುಗಳ ಚರ್ಮ ಕೆಂಪು ಬಣ್ಣಕ್ಕೆ ತಿರುಗುವುದರಿಂದ ಕೆಂಚು ರೋಗವೆಂದು, ಕೆಲವೊಮ್ಮೆ ಚರ್ಮ ಬಿಳಿಚಿಕೊಂಡು ಹುಳುಗಳ ಹಿಕ್ಕೆ ಸರದ ರೂಪದಲ್ಲಿರುವುದರಿಂದ ಸರಪಿಕ್ಕೆ ಎಂದು ಕರೆಯುತ್ತಾರೆ. ರೋಗದ ಪ್ರಾರಂಭದಲ್ಲಿ ಹುಳುಗಳು ಚಟುವಟಿಕೆಯಿಂದಿರದೆ ಬೆಳವಣಿಗೆಯಲ್ಲಿ ಏರುಪೇರುಂಟಾಗುತ್ತದೆ. ಜ್ವರಕ್ಕೆ ಸಮನಾಗಿ ಹೋಗದೆ ರೋಗ ಉಲ್ಬಣಗೊಂಡಂತೆ ಹುಳುಗಳ ದೇಹ ಮೃದುವಾಗಿ, ಚರ್ಮ ಸಡಿಲವಾಗಿ, ವಾಂತಿ ಮತ್ತು ಅತಿಸಾರದಿಂದ ಬಳಲುತ್ತವೆ. ಸತ್ತ ಹುಳುಗಳ ಶರೀರ ಕಂದು ಬಣ್ಣದಿಂದ ಕಪ್ಪು ಬಣ್ಣಕ್ಕೆ ತಿರುಗಿ ಕೆಟ್ಟ ವಾಸನೆ ಹೊರಸೂಸುತ್ತದೆ. ರೋಗಪೀಡಿತ ಹುಳುಗಳು ಗೂಡು ಕಟ್ಟದೆ ಕಪ್ಪಾಗಿ ಚಂದ್ರಿಕೆಯಲ್ಲಿ ನೇತು ಬೀಳುತ್ತವೆ. ರೋಗದ ಸೋಂಕು, ಅದರ ಮೂಲ ಮತ್ತು ಪ್ರಸರಣ. ಹುಳು ಸಾಕಾಣಿಕೆ ಮನೆ, ಪರಿಸರ, ಸಲಕರಣೆಗಳು ಮತ್ತು ಮೊಟ್ಟೆಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ಸೋಂಕು ನಿವಾರಣೆ ಮಾಡಬೇಕು. ಮುಂಜಾಗ್ರತೆ ಕ್ರಮವಾಗಿ ಶಿಫಾರಿತ ಹಾಸಿಗೆ ಸೋಂಕು ನಿವಾರಕಗಳನ್ನು ಬಳಸಬೇಕು. ರೋಗದ ತೀವ್ರ ಹಾವಳಿ ಕಂಡುಬಂದಲ್ಲಿ ಸುಟ್ಟ ಸುಣ್ಣದ ಪುಡಿಯನ್ನು ಹುಳು ಹಾಸಿಗೆಯಲ್ಲಿ ಧೂಳೀಕರಿಸಬಹುದು. ರೋಗಪೀಡಿತ ಹುಳುಗಳನ್ನು ಸಾಧ್ಯವಾದಷ್ಟು ಬೇಗನೆ ಬೇರ್ಪಡಿಸಿ
ಪ್ರಚಲಿತ ಸೋಂಕು ನಿವಾರಕಗಳಿಂದ ಅಥವಾ ಸುಟ್ಟು ನಾಶಪಡಿಸಬೇಕು ಅಥವಾ ಹೂಳಬೇಕು. ಹುಳು ಸಾಕಾಣಿಕೆ ಅವಧಿಯಲ್ಲಿ ಶುಚಿತ್ವವನ್ನು ಕಾಪಾಡುವುದಲ್ಲದೆ ಉತ್ತಮ ಗುಣಮಟ್ಟದ ಸೊಪ್ಪು, ಸ್ಥಳಾವಕಾಶ ಮತ್ತು ಗಾಳಿ ಸಂಚಾರ ಒದಗಿಸಬೇಕು. ರೋಗದ ನಿಯಂತ್ರಣ ಕ್ರಮಗಳು. ಹುಳು ಸಾಕಣೆಗೆ ಮುಂಚೆ ಹಾಗೂ ನಂತರ ಹುಳು ಸಾಕುವ ಮನೆ, ಸಲಕರಣೆಗಳು ಇತ್ಯಾದಿಗಳನ್ನು ಪರಿಪೂರ್ಣ ಸೋಂಕು ನಿವಾರಣೆಗೆ ಒಳಪಡಿಸಬೇಕು. ಹುಳು ಸಾಕುವ ಹಂತಗಳಲ್ಲಿ ಹಾಸಿಗೆ ಸೋಂಕು ನಿವಾರಕಗಳನ್ನು ಉಪಯೋಗಿಸಬೇಕು. ರೋಗಪೀಡಿತ ಹುಳುಗಳನ್ನು ಆಗಾಗ ಆರಿಸಿ ಸೋಂಕು ನಿವಾರಕಗಳಲ್ಲಿ ಶೇಖರಿಸಿ ನಂತರ ಸುಡಬೇಕು ಅಥವಾ ಹೂಳಬೇಕು. ಹುಳುವಿನ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಉತ್ತಮ ಹಿಪ್ಪು ನೇರಳೆ ಒದಗಿಸುವುದರ ಜೊತೆಗೆ ಉತ್ತಮ ವಾತಾವರಣ ಕಲ್ಪಿಸಬೇಕು. ಸುಣ್ಣಕಟ್ಟು ರೋಗ. ರೋಗ ಕಂಡುಬರುವ ಕಾಲ. ಸುಣ್ಣಕಟ್ಟು ರೋಗವು ಮಳೆಗಾಲದಲ್ಲಿ ಕಾಣಿಸಿಕೊಂಡು ಚಳಿಗಾಲದಲ್ಲಿ ಪ್ರಬಲವಾಗುವುದು. ಹುಳುಗಳ ಎಲ್ಲ ಹಂತಗಳಲ್ಲಿ ಈ ರೋಗ ಕಂಡುಬರುತ್ತದೆ. ಅನೇಕ ರೀತಿಯ ಶಿಲೀಂಧ್ರಗಳು ಈ ರೋಗಕ್ಕೆ ಕಾರಣ. ಆದರೆ ಚಾಕಿ ಹುಳುಗಳಿಗೆ ಬೇಕಾದ ಪೂರಕ ಅಂಶಗಳಾದ ಹೆಚ್ಚಿನ ಉಷ್ಣಾಂಶ ಮತ್ತು ಶೈತ್ಯಾಂಶ ಆಸ್ಪರ್ಜಿಲ್ಲಸ್ ಶಿಲೀಂಧ್ರದ ಬೆಳವಣಿಗೆಗೆ ಅನುಕೂಲಕರ ಆದುದರಿಂದ ಆಸ್ಪರ್ಜಿಲ್ಲಸ್ ರೋಗವು ಚಾಕಿ ಹುಳುಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ರೋಗಾಣುವಿನ ವಿವರ ಮತ್ತು ರೋಗದ ಚಿಹ್ನೆಗಳು. ಬುವೇರಿಯಾ ಬ್ಯಾಸಿಯಾನಾ ಮತ್ತು ಆಸ್ಪರ್ಜಿಲ್ಲಸ್ ಎಂಬ ಶಿಲೀಂಧ್ರಗಳಿಂದ ಈ ರೋಗಗಳು ಬರುತ್ತವೆ. ಪ್ರಾರಂಭಿಕ ಹಂತದಲ್ಲಿ ರೋಗದ ಯಾವುದೇ ಹೊರ ಲಕ್ಷಣಗಳು ಕಾಣುವುದಿಲ್ಲ. ಹುಳುಗಳು ಸೊಪ್ಪು ತಿನ್ನದೆ ಚಟುವಟಿಕೆ ಕಳೆದುಕೊಂಡು ಸೊಪ್ಪಿನ ತಳಭಾಗದಲ್ಲಿ ಸೇರುತ್ತವೆ. ರೋಗಪೀಡಿತ ಹುಳುಗಳು ಕ್ರಮೇಣ ಸತ್ತ ನಂತರ ಗಡುಸಾಗುತ್ತವೆ. ಹುಳುವಿನ ಮೈಮೇಲೆ ಶಿಲೀಂಧ್ರದ ಕೊನಿಡಿಯ ಉತ್ಪತ್ತಿಯಾಗಿ ಸತ್ತ ಹುಳು ಬಿಳಿಯದಾಗಿ ಕಾಣುತ್ತದೆ. 5ನೇ ಹಂತದ ಹುಳುಗಳಿಗೆ ಈ ರೋಗ ತಗುಲಿದರೆ ಅಂತಹ ಹುಳುಗಳು ಗೂಡು ಕಟ್ಟಿದರೂ ಸಹ ಕೋಶ ಸತ್ತು ಗಟ್ಟಿಯಾಗುತ್ತದೆ. ಆಸ್ಪರ್ಜಿಲ್ಲಸ್ ಶಿಲೀಂಧ್ರವು ಸಾಮಾನ್ಯವಾಗಿ ಚಾಕಿ ಹುಳುವಿನ ಹಂತದಲ್ಲಿ ಸೋಂಕು ಉಂಟು ಮಾಡುತ್ತದೆ. ಸೋಂಕು ತಗುಲಿದ ಹುಳುಗಳು ಚಟುವಟಿಕೆ ಕಳೆದುಕೊಂಡು ಹುಳುಗಳ ಮೈ ಮೇಲೆ ಸ್ಪಷ್ಟ ಲಕ್ಷಣಗಳು ಕಾಣದಂತೆ ಸತ್ತು ಹೋಗುತ್ತವೆ. ಪ್ರೌಢ ಹುಳುಗಳಿಗೆ ಸೋಂಕು ತಗುಲಿದ ಭಾಗದಲ್ಲಿ ಕಪ್ಪು ಮಚ್ಚೆ ಕಂಡುಬಂದು ಶಿಲೀಂಧ್ರಗಳ ವಿಷಕಾರಿ ಪರಿಣಾಮದಿಂದ ಹುಳುಗಳು ಸಾಯುತ್ತವೆ. ರೋಗ ನಿಯಂತ್ರಣ ಕ್ರಮಗಳು. ಈ ರೋಗವನ್ನು ತಡೆಗಟ್ಟಲು ಹುಳು ಸಾಕಾಣಿಕೆ ಮನೆ, ಪರಿಸರ, ಸಾಮಗ್ರಿ ಮತ್ತು ಮೊಟ್ಟೆಗಳ ಸೋಂಕು ನಿವಾರಣೆಯನ್ನು ವೈಜ್ಞಾನಿಕ ರೀತಿಯಲ್ಲಿ ಅನುಸರಿಸಬೇಕು. ಹುಳು ಸಾಕಾಣಿಕೆ ಅವಧಿಯಲ್ಲಿ ರೋಗಪೀಡಿತ ಹುಳುಗಳನ್ನು ಬೇರ್ಪಡಿಸಿ ನಾಶಪಡಿಸಬೇಕು. ಶುಚಿತ್ವವನ್ನು ಕಾಪಾಡುವುದಲ್ಲದೆ ಹುಳುವಿನ ಪ್ರತಿ ಜ್ವರದ ಸಮಯದಲ್ಲಿ ಸುಟ್ಟ ಸುಣ್ಣದ ಪುಡಿಯನ್ನು ಹುಳು ಹಾಸಿಗೆಯಲ್ಲಿ ಧೂಳೀಕರಿಸಬೇಕು. ಹುಳು ಹಾಸಿಗೆ ತೆಳುವಾಗಿ ಒಣಗಿರುವಂತೆ ನೋಡಿಕೊಳ್ಳಬೇಕು. ಸಾಕಷ್ಟು ಗಾಳಿ ಸಂಚಾರಕ್ಕೆ ಅನುಕೂಲ ಮಾಡಬೇಕು. ರೇಷ್ಮೆ ಹುಳು ರೋಗಗಳ ನಿರ್ವಹಣೆಯಲ್ಲಿ ಹಾಸಿಗೆ ಸೋಂಕು ನಿವಾರಕಗಳ ಬಳಕೆ. ರೇಷ್ಮೆ ಹುಳು ಸಾಕಣೆಯ ಹಂತದಲ್ಲಿ ಸಾಕಾಣಿಕೆ ತಟ್ಟೆಗಳು ಹಾಗೂ ಹುಳುವಿನ ಹಾಸಿಗೆ ರೋಗಾಣುಗಳ ಮೂಲಸ್ಥಾನವಾಗಿದ್ದು, ರೋಗದ ಸೋಂಕು ಹರಡುವ ಪ್ರಕ್ರಿಯೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. ವಾತಾವರಣ ಅಥವಾ ಸೊಪ್ಪಿನ ಮೂಲಕ ಸಾಕಾಣಿಕೆ ಮನೆ ನೈರ್ಮಲ್ಯತೆಯ ಕೊರತೆಯಿಂದ ಸಾಕಾಣಿಕೆ ತಟ್ಟೆ ಅಥವಾ ಹಾಸಿಗೆಯಲ್ಲಿ ಯಾವುದೇ ರೋಗದ ಸೋಂಕು ಉಂಟಾಗಿ ಅದು ಮೊದಲು ಕೆಲವು ಹುಳುಗಳಲ್ಲಿ ರೋಗವನ್ನುಂಟು ಮಾಡುತ್ತದೆ. ನಂತರ ಈ ರೋಗಗ್ರಸ್ತ ಹುಳುಗಳ ಹಿಕ್ಕೆ, ಚರ್ಮ, ರಕ್ತ ಅಥವಾ ಗಾಯದ ಮೂಲಕ ಹೊರಬಂದ ರೋಗಾಣುಗಳು ಆರೋಗ್ಯವಂತ ಹುಳುಗಳಿಗೆ ಸೊಪ್ಪಿನ ಅಥವಾ ಚರ್ಮದ ಮುಖಾಂತರ ಸಂಪರ್ಕಕ್ಕೆ ಬಂದು ಸೋಂಕು ತಗುಲುತ್ತದೆ. ಸೋಂಕು ತಗುಲಿದ ಹುಳುಗಳಲ್ಲಿ ರೋಗಾಣುಗಳು ಪೂರ್ತಿ ವೃದ್ಧಿಯಾಗಿ ರೋಗ ಉಂಟಾಗುತ್ತದೆ. ಆದ್ದರಿಂದ ಸಾಕಾಣಿಕೆ ತಟ್ಟೆಗಳಲ್ಲಿ ಮತ್ತು ಹುಳುವಿನ ಹಾಸಿಗೆಯಲ್ಲಿರಬಹುದಾದ ರೋಗಾಣುಗಳಾದ ಬ್ಯಾಕ್ಟೀರಿಯಾ, ವೈರಸ್ ಹಾಗೂ ಶಿಲೀಂಧ್ರಗಳನ್ನು ನಿಷ್ಕ್ರಿಯಗೊಳಿಸಿ ಆರೋಗ್ಯವಂತ ಹುಳುಗಳಿಗೆ ರೋಗದ ಸೋಂಕು ಹರಡುವುದನ್ನು ತಡೆಯಲು ಹಾಸು ಸೋಂಕು ನಿವಾರಕಗಳ ಬಳಕೆ ಅತ್ಯವಶ್ಯಕ. ಹಾಸು ಸೋಂಕು ನಿವಾರಕಗಳು.
ಹಾಸು ಸೋಂಕು ನಿವಾರಕಗಳು ಹಲವಾರು ರಾಸಾಯನಿಕಗಳ ಅಥವಾ ಔಷಧೀಯ ಸಸ್ಯಗಳ ಅಂಶಗಳನ್ನು ಸುಣ್ಣ ಅಥವಾ ಸುದ್ದೆ ಮಣ್ಣಿನೊಂದಿಗೆ ನಿಗದಿತ ಪ್ರಮಾಣದಲ್ಲಿ ಕ್ರಮಬದ್ಧವಾಗಿ ಮಿಶ್ರಣ ಮಾಡಿ ತಯಾರಿಸಿದ ಒಂದು ಸಂಯೋಜಿತ ಪುಡಿ ರೂಪದ ಔಷಧಿಗಳಾಗಿರುತ್ತದೆ. ಈ ರಾಸಾಯನಿಕಗಳು ಅಥವಾ ಔಷಧೀಯ ಸಸ್ಯಗಳು ರೇಷ್ಮೆ ಹುಳುಗಳಲ್ಲಿ ರೋಗವನ್ನುಂಟು ಮಾಡುವ ಬ್ಯಾಕ್ಟೀರಿಯಾ, ವೈರಸ್, ಶಿಲೀಂಧ್ರ ಮುಂತಾದ ರೋಗಾಣುಗಳನ್ನು ನಿಷ್ಕ್ರಿಯಗೊಳಿಸುವ ಗುಣಗಳನ್ನು ಹೊಂದಿದ್ದು, ಇವುಗಳ ಕಾರ್ಯಕ್ಷಮತೆಯನ್ನು ಸಂಶೋಧನಾ ಪ್ರಯೋಗಾಲಯಗಳಲ್ಲಿ ದೃಢಪಡಿಸಿಕೊಂಡು ನಂತರ ಕ್ಷೇತ್ರ ಮಟ್ಟದಲ್ಲೂ ಪರೀಕ್ಷೆಗೆ ಒಳಪಡಿಸಿದ ನಂತರ ರೈತರ ಉಪಯೋಗಕ್ಕೆ ಬಿಡುಗಡೆ ಮಾಡಲಾಗುತ್ತದೆ. ಹಾಸು ಸೋಂಕು ನಿವಾರಕಗಳು ಸಂಪರ್ಕ ಸೋಂಕು ನಿವಾರಕಗಳಾಗಿದ್ದು, ಇವುಗಳನ್ನು ಹುಳು ಸಾಕಾಣಿಕೆಯಲ್ಲಿ ರೋಗಗಳು ಬರದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಹಾಗೂ ರೋಗ ಕಂಡುಬಂದಾಗ ನಿಯಂತ್ರಣ ಕ್ರಮವಾಗಿಯೂ ಉಪಯೋಗಿಸಬಹುದು. ಬೆಳೆಗಾರರ ಅವಶ್ಯಕತೆಗೆ ತಕ್ಕಂತೆ ಹೆಚ್ಚು ಪರಿಣಾಮಕಾರಿಯಾಗಿ ರೋಗಗಳನ್ನು ತಡೆಗಟ್ಟಲು ಅಥವಾ ನಿರ್ವಹಣೆ ಮಾಡಲು 3 ವಿಧದ ಹಾಸು ಸೋಂಕು ನಿವಾರಕಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಮೊದಲನೆಯದು ವರ್ಷದ ಎಲ್ಲ ಋತುಮಾನಗಳಲ್ಲೂ ಎಲ್ಲ ರೋಗಗಳ ನಿರ್ವಹಣೆಗೂ ಬೇಕಾದ ಹಾಸು ಸೋಂಕು ನಿವಾರಕಗಳು. ಎರಡನೆಯದು ರೋಗ ನಿರ್ದಿಷ್ಟ ಅಥವಾ ಋತುಮಾನ ನಿರ್ದಿಷ್ಟ ರೋಗಗಳ ನಿರ್ವಹಣೆಗೆ ಬೇಕಾದ ಹಾಸು ಸೋಂಕು ನಿವಾರಕಗಳು. ಹಾಗೂ ಮೂರನೆಯದು ಪರಿಸರ ಸ್ನೇಹಿ ಮತ್ತು ಕಡಿಮೆ ವೆಚ್ಚದ ಔಷಧೀಯ ಸಸ್ಯಗಳಾಧಾರಿತ ಹಾಸು ಸೋಂಕು ನಿವಾರಕಗಳು. ಸಾಮಾನ್ಯವಾಗಿ ಹಾಸು ಸೋಂಕು ನಿವಾರಕಗಳನ್ನು ಹಾಸಿಗೆಯಲ್ಲಿರುವ ಹುಳುಗಳಿಗೆ ಆಗಾಗ ಚೆನ್ನಾಗಿ ಧೂಳೀಕರಿಸಲಾಗುತ್ತದೆ. ಹುಳುಗಳು ಪ್ರತಿ ಜ್ವರದಿಂದ ಎದ್ದ ಮೇಲೆ ಈ ಪುಡಿಗಳನ್ನು ಹುಳುಗಳ ಮೇಲೆ ಧೂಳೀಕರಿಸಬೇಕು. ಅರ್ಧ ಗಂಟೆಯ ನಂತರ ಸೊಪ್ಪು ಕೊಡಬೇಕು. ಹಾಸು ಸೋಂಕು ನಿವಾರಕಗಳ ಪರಿಣಾಮಕಾರಿ ಬಳಕೆಗೆ ಹಲವು ಮಾರ್ಗಸೂಚಿಗಳು. ಹಾಸು ಸೋಂಕು ನಿವಾರಕಗಳನ್ನು ಮುನ್ನೆಚ್ಚರಿಕೆಯ ಕ್ರಮವಾಗಿ ಬಳಸುವುದನ್ನು ರೈತರು ರೂಢಿಸಿಕೊಳ್ಳಬೇಕು. ಚಾಕಿ ಕಟ್ಟುವ ಮೊದಲು ಚಾಕಿಯಾದ ಹುಳುಗಳ ಮೇಲೆ ತೆಳುವಾಗಿ ಹಾಸು ಸೋಂಕು ನಿವಾರಕವನ್ನು ಧೂಳೀಕರಿಸಬೇಕು. ಇದರಿಂದ ಮೊಟ್ಟೆಯ ಹೊರಮೈ ಮೇಲೆ ಅಥವಾ ಮೊಟ್ಟೆಯ ಹಾಳೆಯ ಮೇಲೆ ಇರಬಹುದಾದ ರೋಗಾಣುಗಳು ನಿಷ್ಕ್ರಿಯಗೊಳ್ಳುತ್ತವೆ. ಚಾಕಿ ಕಟ್ಟುವ ತಟ್ಟೆ ಅಥವಾ ಶೆಲ್ಫ್ನಲ್ಲಿ ಮೇಣದ ಕಾಗದವನ್ನು ಹರಡಿ ಅದರ ಮೇಲೆ ತೆಳುವಾಗಿ ಹಾಸು ಸೋಂಕು ನಿವಾರಕವನ್ನು ಧೂಳೀಕರಿಸಬೇಕು. ಈ ಕ್ರಮದಿಂದ ಚಾಕಿ ಹಂತದ ಹುಳುಗಳಿಗೆ ರೋಗಾಣುಗಳು ಸೋಂಕನ್ನುಂಟು ಮಾಡುವ ಸಾಧ್ಯತೆ ಇರುವುದಿಲ್ಲ. ರೇಷ್ಮೆ ಹುಳುಗಳು ಪ್ರತಿ ಜ್ವರದಿಂದ ಎದ್ದಾಗ ಅವುಗಳ ಹೊಸ ಚರ್ಮ ಸೂಕ್ಷ್ಮವಾಗಿದ್ದು, ರೋಗಾಣುಗಳು ಚರ್ಮದ ಮೂಲಕ ಅಥವಾ ಗಾಯದ ಮೂಲಕ ರೋಗದ ಸೋಂಕನ್ನು ಉಂಟು ಮಾಡುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಆದುದರಿಂದ ಹುಳುಗಳು ಪ್ರತಿ ಹಂತದಲ್ಲೂ ಜ್ವರದಿಂದ ಎದ್ದಾಗ ಮೊದಲ ಸೊಪ್ಪನ್ನು ಕೊಡುವ ಮೊದಲು ಹಾಸು ಸೋಂಕು ನಿವಾರಕವನ್ನು ಕ್ರಮಬದ್ಧವಾಗಿ ತಪ್ಪದೆ ಧೂಳೀಕರಿಸಬೇಕು. ರೇಷ್ಮೆ ಹುಳುಗಳ 5ನೇ ಹಂತವು ದೀರ್ಘವಾಗಿರುವುದರಿಂದ ಈ ಅವಧಿಯಲ್ಲಿ ಒಟ್ಟು 3 ಬಾರಿ ಹಾಸು ಸೋಂಕು ನಿವಾರಕವನ್ನು ಬಳಸಬೇಕು. ಅಂದರೆ 4ನೇ ಜ್ವರದಿಂದ ಎದ್ದ ಮೇಲೆ 1 ಬಾರಿ, 5ನೇ ಹಂತದ 3ನೇ ದಿನ ಮತ್ತು 5 ಅಥವಾ 6ನೇ ದಿನ ಹಾಸು ಸೋಂಕು ನಿವಾರಕವನ್ನು ಧೂಳೀಕರಿಸಿ ನಂತರ ಸೊಪ್ಪನ್ನು ನೀಡಬೇಕು. ಇದರಿಂದ ಕೊನೆಯ ಹಂತದಲ್ಲಿ ಸೋಂಕು ಹರಡುವಿಕೆಯ ಸಾಧ್ಯತೆ ಕಡಿಮೆಯಾಗಿ ಗೂಡಿನ ಇಳುವರಿಯಲ್ಲಿ ಕಳಪೆ ಗೂಡುಗಳ ಪ್ರಮಾಣ ಮತ್ತು ಚಳಿಗಾಲದಲ್ಲಿ ಕೋಶಾವಸ್ಥೆಯಲ್ಲಿ ಕಂಡುಬರುವ ಸುಣ್ಣಕಟ್ಟು ರೋಗವನ್ನು ತಡೆಗಟ್ಟಬಹುದು. ಮೇಲ್ಕಂಡ ಸಂದರ್ಭಗಳಲ್ಲದೆ ಸಾಕಾಣಿಕೆಯ ಹಂತದಲ್ಲಿ ಹುಳುಗಳ ಬೆಳವಣಿಗೆಗೆ ತಕ್ಕಂತೆ ಹಾಸಿಗೆಯ ವಿಸ್ತೀರ್ಣವನ್ನು ಜಾಸ್ತಿ ಮಾಡಿದಾಗ ಅಥವಾ ಸಾಕಾಣಿಕೆ ತಟ್ಟೆಗಳನ್ನು ಹೆಚ್ಚಿಸಿದಾಗ ಅಥವಾ ಬೇರೊಬ್ಬರಿಂದ ತಟ್ಟೆಗಳನ್ನು ಎರವಲು ತಂದಾಗ ಹಾಸು ಸೋಂಕು ನಿವಾರಕವನ್ನು ಧೂಳೀಕರಿಸಿ ನಂತರ ಉಪಯೋಗಿಸಬೇಕು. ಪ್ರತಿ ಬಾರಿ ಹಾಸು ಸೋಂಕು ನಿವಾರಕವನ್ನು ಧೂಳೀಕರಿಸಿ ಅರ್ಧ ಗಂಟೆಯ ನಂತರ ಹುಳುಗಳಿಗೆ ಸೊಪ್ಪನ್ನು ನೀಡಬೇಕು. 100 ಮೊಟ್ಟೆಗಳ ಒಂದು ಬೆಳೆಗೆ ಚಾಕಿ ಹಂತದಿಂದ ಕೊನೆಯ ಹಂತದವರೆಗೆ ಒಟ್ಟು 7 ಬಾರಿ ಹಾಸು ಸೋಂಕು ನಿವಾರಕವನ್ನು ಧೂಳೀಕರಿಸಬೇಕು. 100 ಮೊಟ್ಟೆಗಳ ಒಂದು ಬೆಳೆಗೆ ಚಾಕಿ ಹಂತದಿಂದ ಕೊನೆಯ ಹಂತದವರೆಗೆ
ಒಟ್ಟು 7 ಬಾರಿ ಹಾಸು ಸೋಂಕು ನಿವಾರಕವನ್ನು ಧೂಳೀಕರಿಸಬೇಕು. ತಟ್ಟೆ ಪದ್ಧತಿ ಸಾಕಾಣಿಕೆಯಾದರೆ 100 ಮೊಟ್ಟೆಯ ಒಂದು ಬೆಳೆಗೆ 5.5 ರಿಂದ 6 ಕಿಲೋಗ್ರಾಂ, ರಂಬೆ ಪದ್ಧತಿಯಾದರೆ 3.5 ರಿಂದ 4 ಕಿಲೋಗ್ರಾಂ ಹಾಸು ಸೋಂಕು ನಿವಾರಕವು ಬೇಕಾಗುತ್ತದೆ. ಹಾಸು ಸೋಂಕು ನಿವಾರಕವನ್ನು ಉಪಯೋಗಿಸಿದ ದಿನ ಸಾಕಾಣಿಕೆಯ ಕಸವನ್ನು ದನಗಳ ಮೇವಿಗೆ ಬಳಸದೆ ಗೊಬ್ಬರಕ್ಕೆ ಹಾಕಬೇಕು. ಹಾಸು ಸೋಂಕು ನಿವಾರಕವನ್ನು ತೆಳುವಾದ ಬಟ್ಟೆಯಲ್ಲಿ ಅಥವಾ ಯಾವುದೇ ಧೂಳೀಕರಿಸುವ ಸಾಧನದ ಮೂಲಕ ನಿಗದಿತ ಪ್ರಮಾಣದಲ್ಲಿ ಎಲ್ಲಾ ಹುಳುಗಳು ಮತ್ತು ಹಾಸಿಗೆಯ ಮೇಲೆ ಒಂದೇ ಸಮನಾಗಿ ಧೂಳೀಕರಿಸಬೇಕು. ಉಪಯೋಗಿಸಿ ಉಳಿದ ಹಾಸು ಸೋಂಕು ನಿವಾರಕವನ್ನು ಗಾಳಿಯಾಡದಂತೆ ಮುಚ್ಚಳವಿರುವ ಡಬ್ಬದಲ್ಲಿಟ್ಟು ಭದ್ರಪಡಿಸಬೇಕು ಹಾಗೂ ಮಕ್ಕಳ ಕೈಗೆಟುಕದಂತೆ ಎಚ್ಚರ ವಹಿಸಬೇಕು. ಪ್ರಚಲಿತದಲ್ಲಿರುವ ಹಾಸಿಗೆ ಸೋಂಕು ನಿವಾರಕಗಳಾದ ಸಂಜೀವಿನಿ, ಸುರಕ್ಷಾ, ಸಂವರ್ಧನ, ಸರಕ್ಷಾ ಜೀವನ್, ಸಂರಕ್ಷಕ, ರೇಷ್ಮೆ ಐಶ್ವರ್ಯ, ಮಸ್ಗಾರ್ಡ್, ವೆಟ್ ಕೇಕ್ ವಿಜೇತ, ರೇಷಮ್ ಜ್ಯೋತಿ, ಅಂಕಕ್, ವಿಜೇತ ಸಪ್ಲಿಮೆಂಟ್ಗಳನ್ನು ಅಗತ್ಯಕ್ಕೆ ತಕ್ಕಂತೆ ಶಿಫಾರಿತ ಪ್ರಮಾಣದಲ್ಲಿ ಉಪಯೋಗಿಸಬೇಕು.